ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ರಾಮನವಮಿಯಂದು ಬಾಲರಾಮನಿಗೆ ಸೂರ್ಯ ತಿಲಕ ಸಮರ್ಪಣೆ, ವಿಶೇಷ ಅಲಂಕಾರದೊಂದಿಗೆ ವಿಜೃಂಭಿಸಿದ ರಾಮನಲ್ಲ. ಪ್ರವಾಸೋದ್ಯಮ ನೀತಿಯಲ್ಲಿ ಮಕ್ಕಳ ಸುರಕ್ಷತೆಗೆ ಒತ್ತು, ಇಲಾಖೆಗೆ ಕ್ರಮಗಳನ್ನು ಶಿಫಾರಸು ಮಾಡಿರುವ ರಾಜ್ಯ ಸರ್ಕಾರ. ಚಾಮರಾಜನಗರದ ಅರಣ್ಯ ವಲಯದಲ್ಲಿ ಬೆಂಕಿ ಅವಘಡ, ಅಗ್ನಿಶಮನಕ್ಕೆ ಅಗ್ನಿಶಾಮಕ ದಳದ ಹರಸಾಹಸ. ಶ್ರೀ ಕ್ಷೇತ್ರ ನಂಜನಗೂಡಿನ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಳನ್ನೇ ಪ್ರವಾಸಿಗರ ಅನುಕೂಲಕ್ಕಾಗಿ ಹೆಚ್ಚಿನ ಬಸ್ ವ್ಯವಸ್ಥೆ. ದೇಶದೆಲ್ಲೆಡೆ ರಾಮನವಮಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರದಲ್ಲೂ ಅದ್ದೂರಿಯಾಗಿ ರಾಮನವಮಿ ಜರುಗಿದ್ದು, ಬಾಲರಾಮನಿಗೆ ವಿಶೇಷ ಅಲಂಕಾರದೊಂದಿಗೆ ಸಕಲ ಪೂಜಾ ವಿಧಿವಿಧಾನಗಳು ನೆರವೇರಿದೆ. ವಿಶೇಷವಾಗಿ ಬಾಲರಾಮನ ಹಣೆಗೆ 4 ನಿಮಿಷಗಳ ಕಾಲ ಸೂರ್ಯ ತಿಲಕ ಸಮರ್ಪಣೆ ನೆರವೇರಿದೆ. ಈ ಸಂದರ್ಭದಲ್ಲಿ ಬಾಲರಾಮನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದ್ದು, ಶ್ರೀರಾಮನ ದರ್ಶನ ಪಡೆದು ಭಕ್ತರು ಪುನೀತರಾಗಿದ್ದಾರೆ. ಭಾರತದ ಟೆಂಪಲ್ ಟೂರಿಸಂ ಕೇಂದ್ರ ಬಿಂದುವಾಗಿರುವ ಅಯೋಧ್ಯೆಯ ರಾಮ ಮಂದಿರ ವಿಶ್ವದ ಅತಿ ದೊಡ್ಡ ಹಿಂದೂ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಲೋಕಾರ್ಪಣೆಗೊಂಡ ನಂತರ 2ನೇ ರಾಮನವಮಿ ಸಂಭ್ರಮ ಇದಾಗಿದ್ದು, ಭಕ್ತರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಪ್ರವಾಸಿ ಸ್ಥಳಗಳಲ್ಲಿ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಕೆಲ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಪ್ರವಾಸೋದ್ಯಮ ಇಲಾಖೆಯ ಆಯುಕ್ತರಿಗೆ ಸರ್ಕಾರ ಆದೇಶ ನೀಡಿದೆ. ಚೈಲ್ಡ್ ಪ್ರೊಟೆಕ್ಷನ್ ಇನ್ ಟೂರಿಸಂ ಪಾಲಿಸಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಕ್ರಮಗಳನ್ನು ಇಲಾಖೆಗೆ ಶಿಫಾರಸು ಮಾಡಿದೆ. ಇದರ ಅನುಸಾರ ಎಲ್ಲಾ ಪ್ರವಾಸಿ ಸ್ಥಳಗಳಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆಯ ಫಲಕ ಮತ್ತು ಅಪಾಯಕಾರಿ ಪ್ರದೇಶಗಳಲ್ಲಿ ಸ್ಪಷ್ಟ ಎಚ್ಚರಿಕೆಯ ಸೂಚನಾ ಫಲಕ ಅಳವಡಿಕೆ ಕಡ್ಡಾಯಗೊಳಿಸಿದೆ. ಪ್ರವಾಸೋದ್ಯಮ ಹಾಗೂ ಅರಣ್ಯ ಸಿಬ್ಬಂದಿಗಳಿಗೆ ಮಕ್ಕಳ ಹಕ್ಕು ತರಬೇತಿ, ಬೀಚ್ ಅಥವಾ ವಾಟರ್ ಫಾಲ್ಸ್ಗಳಲ್ಲಿ ಸುರಕ್ಷಿತ ವಲಯಗಳ ಗುರುತು, ಶಾಲಾ ಪ್ರವಾಸಿಗಳಿಗೆ ನೋಂದಣಿಯನ್ನ ಕಡ್ಡಾಯಗೊಳಿಸಲು ಸರ್ಕಾರ ಆದೇಶಿಸಿದೆ. ಪ್ರವಾಸಿ ತಾಣಗಳಲ್ಲಿ ಮಕ್ಕಳು ವ್ಯಾಪಾರ ಮಾಡುವುದರ ಬಗ್ಗೆ ಗಮನಿಸಿರುವ ಸರ್ಕಾರ ಮಕ್ಕಳು ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ರದ್ದಿಗೆ ಮುಂದಾಗಿದೆ. ಇದಲ್ಲದೆ ಚೈಲ್ಡ್ ಸೇಫ್ಟಿ ರೆಸ್ಪಾನ್ಸ್ ಟೀಮ್ ಸ್ಥಾಪನೆಗೆ ಸರ್ಕಾರ ಆದೇಶಿಸಿದೆ ಎಂದು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಉಗಾಂಡ ಜಗತ್ತಿನಲ್ಲೇ ಅತ್ಯಂತ ಯುವ ದೇಶಗಳಲ್ಲಿ ಒಂದು. ಇಲ್ಲಿನ ಒಟ್ಟು ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಭಾಗದ ಜನರು 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. ಅಂದ್ರೆ ಈ ದೇಶದ ಸರಾಸರಿ ವಯಸ್ಸು ಸುಮಾರು 16 ವರ್ಷಗಳು ಮಾತ್ರ. ಜಗತ್ತಿನಲ್ಲಿ ಉಳಿದಿರುವ ಅರ್ಧದಷ್ಟು ಮೌಂಟನ್ ಗೋರಿಲ್ಲಾಗಳು ಉಗಾಂಡದಲ್ಲಿ ಕಂಡುಬರುತ್ತವೆ. ವಿಶ್ವದ ಅತ್ಯಂತ ಉದ್ದದ ನದಿಯಾದ ನೈಲ್ ನದಿಯ ಮೂಲ ಉಗಾಂಡದಲ್ಲಿದೆ. ವಿಕ್ಟೋರಿಯಾ ಸರೋವರದಿಂದ ನೈಲ್ ನದಿ ತನ್ನ ಸುದೀರ್ಘ ಪಯಣವನ್ನ ಇಲ್ಲಿನ ಜಿಂಜಾ ಎಂಬ ಪಟ್ಟಣದಿಂದಲೇ ಪ್ರಾರಂಭಿಸುತ್ತದೆ. ಇದು ಸಾಹಸ ಕ್ರೀಡೆಗಳಿಗೂ ಬಹಳ ಪ್ರಸಿದ್ಧ. ಪಕ್ಷಿ ಪ್ರೇಮಿಗಳಿಗೆ ಉಗಾಂಡ ಒಂದು ಅದ್ಭುತ ತಾಣ. ಆಫ್ರಿಕಾದ ಒಟ್ಟು ಪಕ್ಷಿ ಪ್ರಭೇದಗಳ ಪೈಕಿ ಅರ್ಧಕ್ಕಿಂತ ಹೆಚ್ಚು ಈ ಪುಟ್ಟ ದೇಶದಲ್ಲಿವೆ. ಹಾಗಾದ್ರೆ ಈ ದೇಶದ ರಾಜಧಾನಿ ಯಾವುದು? ಚಾಮರಾಜನಗರ ಜಿಲ್ಲೆಯ ಬೈಲೂರು ಅರಣ್ಯ ವಲಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ದಳ ಬೆಂಕಿಯನ್ನ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಬೇಸಿಗೆಯ ವಾತಾವರಣಕ್ಕೆ ಗಿಡ ಮರಗಳೆಲ್ಲ ಒಣಗಿದ್ದು, ಅರಣ್ಯದ 10 ಎಕರೆ ಬೆಂಕಿಗೆ ಆಹುತಿಯಾಗಿದೆ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾತನಾಡಿರುವ ಹಲೂರು ವಲಯದ ಅರಣ್ಯಾಧಿಕಾರಿಗಳು, ಬೆಂಕಿಯನ್ನ ನಂದಿಸುವಲ್ಲಿ ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ತಂಡಗಳು ಯಶಸ್ವಿಯಾಗಿವೆ ಎಂದು ತಿಳಿಸಿದ್ದಾರೆ. ದುರದೃಷ್ಟವಶಾತ್ 10 ಎಕರೆಗೂ ಅಧಿಕ ಭೂಮಿ ಬೆಂಕಿಗೆ ಬಲಿಯಾಗಿರುವುದು ಬೇಸರದ ಸಂಗತಿ. ಮೇಲ್ನೋಟಕ್ಕೆ ಈ ಕೃತ್ಯದ ಹಿಂದೆ ಕಿಡಿಗೇಡಿಗಳ ಕೈವಾಡವಿದೆ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಕುರಿತು ತನಿಖೆ ಕೈಗೊಂಡು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಕ್ಷೇತ್ರ ನಂಜನಗೂಡಿನ ಜಾತ್ರಾ ಮಹೋತ್ಸವ ಮಾರ್ಚ್ 30ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಮಾರ್ಚ್ 30ರಿಂದ ಏಪ್ರಿಲ್ 2ರವರೆಗೂ ನಡೆಯಲಿರುವ ನಂಜುಂಡೇಶ್ವರನ ಈ ಅಮೋಘ ದೊಡ್ಡ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸಲಿದ್ದು, ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ ಎಂದು ಆಡಳಿತ ವರ್ಗ ತಿಳಿಸಿದೆ. ಬೇಸಿಗೆ ಪ್ರಾರಂಭವಾಗಿದ್ದು, ಆಗಮಿಸುವ ಭಕ್ತರ ಸುರಕ್ಷತೆಗೆ ಒತ್ತು ನೀಡಿ ಕುಡಿಯುವ ನೀರಿನ ಸೌಕರ್ಯ, ಶೌಚಾಲಯ, ಭಕ್ತರ ತಂಗುದಾಣ, ತಾತ್ಕಾಲಿಕ ಆರೋಗ್ಯ ಕೇಂದ್ರ ಮುಂತಾದ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಕೆಲ ಸ್ಥಳೀಯರಿಂದ ಆಗಮಿಸುವವರಿಗೆ ಮಜ್ಜಿಗೆ ಮತ್ತು ಪಾನಕ ಸೇವೆ ನೆರವೇರುವುದು ಎಂದು ತಿಳಿದು ಬಂದಿದೆ. ಇದರ ಜೊತೆಗೆ ಜಾತ್ರಾ ಸಂದರ್ಭದಲ್ಲಿ ಆಗಮಿಸುವ ಪ್ರವಾಸಿಗರ ಅನುಕೂಲಕ್ಕಾಗಿ ಹೆಚ್ಚಿನ ಬಸ್ಗಳನ್ನು ನಿಯೋಜಿಸಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಈ ಬಾರಿ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆ ಅಡಿಯಲ್ಲಿ ಉಚಿತ ಪ್ರಸಾದವನ್ನು ವಿತರಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್.
ಇಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಈಜಿಪ್ಟ್ಗಿಂತ ಹೆಚ್ಚು ಪಿರಮಿಡ್ಗಳು ಇರುವ ಜಾಗ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.